ಎಸ್ ದಂಪತಿ ಸಮೇತರಾಗಿ ಈ ಒಂದು ಗಿರಿಜಾ ಕಲ್ಯಾಣ ಒಂದು ಪೂಜೆಗೆ ಸಾಕ್ಷಿಯಾಗಿರುವಂತಹ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹೇಗನ್ನಿಸ್ತು ಈ ಒಂದು ಪೂಜೆ ಹೆಂಗಿತ್ತು ಅನ್ನೋದನ್ನೆಲ್ಲ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ ಸರ್. ಹೇಗ ಅನ್ನಿಸ್ತಾ ಇದೆ ಸರ್ ಇವಾಗ ಒಂದು ಪೂಜೆ ಪೂಜೆ? ಈ ಒಂದು ನಮ್ಮ ಗುರುಗಳಾದಂತ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿ ಅವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಏನು ಸೋಮವಾರದಿಂದ ತಿರುಪತಿಗೆ ತೆರಳಿ ಮಂಗಳವಾರ ಬೆಳಗ್ಗೆ ಶ್ರೀ ಶ್ರೀನಿವಾಸನ ದರ್ಶನವನ್ನು ಪಡೆದು ನಿನ್ನೆ ಬುಧವಾರದಿಂದ ಏನು ಒಂದು ಹೋಮ ಹವನಗಳನ್ನ ಪ್ರಾರಂಭ ಮಾಡಿ ಈ ಒಂದು ದಿವಸ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಏನು ನಮ್ಮ ಗುರುಗಳಾದಂಥ ಪ್ರಕಾಶನಾಥ ಸ್ವಾಮೀಜಿಯವರ ಆಶಯ ಈ ಒಂದು ಸರ್ವೋ ಜನೋ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗಬೇಕು, ಪ್ರಪಂಚಕ್ಕೆ ಒಳ್ಳೇದಾಗಬೇಕು, ಜನಗಳಿಗೆಲ್ಲ ಒಳ್ಳೇದಾಗಬೇಕು, ನಮ್ಮನ್ನು ನಂಬಿ ನಮ್ಮ ಜೊತೆಲಿರುವಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಒಳ್ಳೇದು ಮಾಡಲಿ. ಈ ಒಂದು ನಮ್ಮ BGS ಸಂಸ್ಥೆ ಇನ್ನೂ ಅತಿ ಎಚ್ಚರಕ್ಕೆ ಬೆಳೀಲಿ. ಈ ಒಂದು ಸಂಸ್ಥೆಯಲ್ಲಿ ಯಾರ್ಯಾರು ನಂಬಿಕೊಂಡಿದ್ದಾರೆ ಅವ್ರ ಜೀವನವೆಲ್ಲ ಪಾವನವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಗಿರಿಜಾ ಕಲ್ಯಾಣವನ್ನು ಆಯೋಜಿಸಿದ್ರು. ಇವತ್ತು ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನೆರವೇರಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೋಮನ ಹವನಗಳು ನಡೆದು ಶನಿವಾರ ಬೆಳಿಗ್ಗೆ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ತಿರುಪತಿಯ ಆಗಮಿಕರು ಬಂದು ಅತಿ ವಿಜೃಂಭಣೆಯಿಂದ ನಡೆಸಿಕೊಡಲು ನಿಶ್ಚಯಿಸಿರ್ತಾರೆ. ಆ ಒಂದು ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ಕಾರ್ಯಕ್ರಮಗಳು ನಮ್ಮ ಗುರುಗಳಾದಂಥ ಪ್ರಕಾಶನಾಥ ಸ್ವಾಮೀಜಿಯವರ ಆಶಯದಂತೆ ನಡೀತಾ ಇದೆ. ಅವರ ಒಂದು ಇಷ್ಟಾರ್ಥ ಸಿದ್ಧಿಯಾಗಲಿ, ಅವ್ರು ಏನು ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯು ಆರೋಗ್ಯವನ್ನು ಕೊಟ್ಟು ಅವರನ್ನು ನಂಬಿರುವಂಥವ್ರನ್ನೆಲ್ಲ ಅವರು ಚೆನ್ನಾಗಿ ನೋಡ್ಕೊಳ್ಳಿ. ಗುರುಗಳನ್ನ ಇನ್ನೂ ಹೆಚ್ಚಿನ ನಮ್ಮ BGS ಸಂಸ್ಥೆಯ ವಿದ್ಯಾಸಂಸ್ಥೆಗಳು ದೇಶದೆಲ್ಲೆಡೆ ಇದೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಅಂತ ನಾವೆಲ್ಲ ಕೇಳ್ಕೊಂಡು ನಮ್ಮ ಗುರುಗಳಿಗೆ ಭಗವಂತ ಶತಾಯುಷ್ಯವನ್ನು ಮಾಡಲಿ ಅಂತ ನಾವೆಲ್ಲ ಕೇಳ್ಕೊಂತೀವಿ. ಒಂದು ಗಿರಿಜಾ ಕಲ್ಯಾಣದಲ್ಲಿ ದಂಪತಿ ಸಮೇತರಾಗಿ ಒಂದು ಪೂಜೆಯನ್ನ ನಡೆಸಿರುವಂತದ್ದು ನಿಮಗೆ ಎಷ್ಟು ಖುಷಿಯಾಗಿದೆ, ಎಷ್ಟು ಇಷ್ಟ ಆಗ್ತಾ ಇದೆ ಮೇಡಮ್? ತುಂಬಾನೇ ಖುಷಿಯಾಗಿದೆ. ಪ್ರತಿ ವರ್ಷ ನಾವು ಸ್ವಾಮೀಜಿಯವರ ಬರ್ತಡೇನಲ್ಲಿ ಪೂಜೆಗೆ ನಿಂತ್ಕೊಂಡು ಮಾಡಿಸ್ತಾ ಇದ್ದೀವಿ, ನಾನು ನಮ್ಮ ಯಜಮಾನ್ರು. ಈ ಕಾರ್ಯದಲ್ಲಿ ನಮಗೆ ತುಂಬಾ ಸಂತೋಷ ಇದೆ. ಸ್ವಾಮೀಜಿಯವರು ಹಾಗೂ ದೇವರ ರಕ್ಷಣೆಗೂ ನಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಮತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್, ನೋಡೋದ್ರಲ್ಲ ಹೇಗ ಅವರ ಅನುಭವಗಳು ಮತ್ತು ಸ್ವಾಮೀಜಿಗೆ ಅವರ ಕಡೆಯಿಂದ ಒಂದು ಉತ್ತಮವಾದ ಒಂದು ಆರೋಗ್ಯವನ್ನ ಕೊಡ್ಲಿ ಆ ದೇವರು, ಆ ಪರಮೇಶ್ವರ ಕಾಲಭೈರವನ ಒಂದು ಹಸ್ತ ಸ್ವಾಮೀಜಿ ಮೇಲೆ ಯಾವಾಗ್ಲೂ ಇರ್ಲಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಎಸ್, ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.